ರಾಜ್ಯದಲ್ಲಿ ಫರೋಹನೆಂಬ ರಾಜನಿದ್ದನು. ಆತನು ತನ್ನೆಲ್ಲ ಪ್ರಜೆಗಳನ್ನು ರಾಜ್ಯದಲ್ಲೇ ಇರುವಂತೆ ಎಚ್ಚರ ವಹಿಸಿದ್ದನು. ಮೋಶೆ ಮತ್ತು ಆರೋನರು ಫರೋಹನಿಗೆ ಹೇಳಿದರು, ದೇವರು ತನ್ನ ಜನರನ್ನು ಬಿಟ್ಟು ಬಿಡಬೇಕೆಂದು ಹೇಳುತ್ತಾನೆ, ಇಲ್ಲವಾದರೆ ನಿನಗೆ ಕೆಟ್ಟ ಸಂಗತಿಗಳು ಸಂಭವಿಸುತ್ತದೆ. ಆದರೆ ಫರೋಹನು ಕೇಳಲಿಲ್ಲ. ಆದ್ದರಿಂದ ದೇವರು ಐಗುಪ್ತದ ನೀರನ್ನು ರಕ್ತವಾಗಿ ಮಾಡಿದನು. ಯಾರಿಗೂ ಆ ನೀರನ್ನು ಕುಡಿಯಲಾಗಲಿಲ್ಲ. ನಂತರ ಆತನು ಐಗುಪ್ತದವರ ಮನೆಗಳನ್ನು ಕಪ್ಪೆಗಳಿಂದ ತುಂಬಿಸಿದನು. ಎಲ್ಲೆಲ್ಲಿಯೂ ಕಪ್ಪೆಗಳು. ಆದರೂ ಫರೋಹನು ಕೇಳಲಿಲ್ಲ. ಹೀಗೆ ದೇವರು ಐಗುಪ್ತದ ಆಕಾಶವನ್ನು ಹುಳಗಳಿಂದ ತುಂಬಿಸಿದನು. ಅವುಗಳು ಧೂಳಿನಂತೆ ಜನರನ್ನು ಮುಚ್ಚಿಕೊಂಡವು. ನಂತರ ಆತನು ಐಗುಪ್ತದ ಜನರಿಗೆ ನೊಣಗಳ ಕಾಟವನ್ನು ಕೊಟ್ಟನು. ಆದರೂ ಫರೋಹನು ಕೇಳಲಿಲ್ಲ. ಆದ್ದರಿಂದ ದೇವರು ಐಗುಪ್ತದ ಪ್ರಾಣಿಗಳನ್ನು ಕೊಂದು ಹಾಕಿದನು. ಕುದುರೆಗಳು, ಕತ್ತೆಗಳು, ಒಂಟೆಗಳು, ಕುರಿಗಳು, ಆಕಳುಗಳು ಹಾಗೂ ಮೇಕೆಗಳು ಎಲ್ಲವೂ ಸತ್ತು ಹೋದವು. ನಂತರ ಐಗುಪ್ತದ ಜನರನ್ನು ಹುಣ್ಣುಗಳಿಂದ ಬಳಲುವಂತೆ ಮಾಡಿದನು. ಆದರೂ ಫರೋಹನು ಕೇಳಲಿಲ್ಲ. ದೇವರು ಐಗುಪ್ತದವರ ಬೆಳೆಗಳನ್ನು ನಾಶ ಮಾಡಲು ಆಣೆಕಲ್ಲು ಮಳೆಯನ್ನು ಕಳುಹಿಸಿದರು. ಅವರ ಜವೆಗೋದಿ ಹಾಗೂ ಅಗಸೆ ಬೆಳೆಗಳು ಹಾಳಾದವು. ನಂತರ ಆತನು ಅಳಿದುಳಿದ ಹಣ್ಣುಗಳನ್ನು ತಿನ್ನಲು ಮಿಡತೆಗಳನ್ನು ಕಳುಹಿಸಿದನು. ಆದರೂ ಫರೋಹನು ಕೇಳಲಿಲ್ಲ. ಹೀಗೆ ದೇವರು ಆ ನಾಡಿನ ಮೇಲೆಲ್ಲ ಕತ್ತಲೆಯನ್ನುಂಟು ಮಾಡಿದನು. ಆದರೂ ಫರೋಹನು ಕೇಳಲೇ ಇಲ್ಲ. ದೇವರು ಹೇಳಿದನು, ನಾನು ಐಗುಪ್ತದ ಎಲ್ಲ ಚೊಚ್ಚಲು ಗಂಡು ಮಕ್ಕಳನ್ನು ಹಾಗೂ ಎಲ್ಲ ಚೊಚ್ಚಲು ಪ್ರಾಣಿಗಳನ್ನೂ ಕೊಲ್ಲುವೆನು. ನನ್ನ ಜನರು ಒಂದು ಕುರಿಯನ್ನು ಕೊಲ್ಲಬೇಕು, ಅದನ್ನು ತಿನ್ನಬೇಕು ಮತ್ತು ಅದರ ರಕ್ತವನ್ನು ತಮ್ಮ ಮನೆಯ ಬಾಗಿಲಿನ ಪಟ್ಟಿಗಳಿಗೆ ಹಚ್ಚಬೇಕು. ಆ ರಕ್ತವನ್ನು ನಾನು ನೋಡಿ ಅವರ ಮನೆಯ ಮುಂದಿನಿಂದ ಹಾದು ಹೋಗುವೆನು. ಅವರ ಮಕ್ಕಳು ಸಾಯುವುದಿಲ್ಲ. ನೀವು ಇದನ್ನ ಪಸ್ಕಾ ಎಂದು ಕರೆಯಬೇಕು ಹಾಗೂ ಯಾವಾಗಲೂ ಇದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಜನರು ದೇವರಿಗೆ ವಿಧೇಯರಾದರು. ಆದರೆ ಐಗುಪ್ತದವರ ಚೊಚ್ಚಲು ಮಕ್ಕಳೆಲ್ಲ ಸತ್ತು ಹೋದರು. ಫರೋಹನ ಮಗನು ಕೂಡ ಸತ್ತು ಹೋದನು. ಕೊನೆಗೆ ಫರೋಹನು ಮಾತನ್ನು ಕೇಳಿದನು, ಜನರನ್ನ ಹೋಗಲು ಬಿಟ್ಟನು.